Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಇನ್ನು ದೆಹಲಿಯಲ್ಲಿ ಇವತ್ತು ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆ ಕೂಡ ಕರೆಯಲಾಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಒಂದು ಸಭೆ ಇದು. ಇವತ್ತು ಬೆಳಿಗ್ಗೆ 11 ಗಂಟೆಗೆ ಈಗ ಅಶೋಕ ಹೋಟೆಲ್ನಲ್ಲಿ ಸಭೆ ನಡೆಯುತ್ತೆ. ಇವತ್ತಿನ CWC ಸಭೆಯಲ್ಲಿ ಒಂದಷ್ಟು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆಗಳು ಕೂಡ ಇವೆ. ಪ್ರಮುಖವಾಗಿ ಸೋಲು ಗೆಲುವಿನ ಒಂದು ಪರಾಮರ್ಶೆ. ಯಾಕಂದರೆ ರಾಜ್ಯದಲ್ಲಿ ಸರ್ಕಾರ ಇದ್ದರೂ ಕೂಡ ಯಾಕೆ 2 ಅಂಕಿ ದಾಟೋದಕ್ಕೆ ಸಾಧ್ಯ ಆಗಲಿಲ್ಲ ಕಾಂಗ್ರೆಸ್ಗೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ. ಈಗಾಗಲೇ ರಾಹುಲ್ ಗಾಂಧಿಯವರು ಕೂಡ ಇದರಲ್ಲಿ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅನ್ನೋ ವಿಚಾರ ನಿನ್ನೆ ಒಂದು ಕೋರ್ಟ್ ಕೇಸ್ನಲ್ಲಿ ಅಂಥೇಳಿ ಬಂದಿದ್ದಾಗ ಆಗಲೂ ಕೂಡ ಮೀಟ್ ಮಾಡಿದಂಥ ರಾಹುಲ್ ಗಾಂಧಿ ಹಿರಿಯ ನಾಯಕರುಗಳಿಗೂ ಕೂಡ ಸೂಚನೆ ಕೊಟ್ಟು ಹೋಗಿದ್ದಾರೆ, ನನಗೆ ರಿಪೋರ್ಟ್ ಬೇಕು. ಸೊ ಯಾಕೆ ಎಲ್ಲೆಲ್ಲಿ ನಮಗೆ ಹಿನ್ನಡೆ ಆಯಿತು, ಇದಕ್ಕೆ ಕಾರಣ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಏನು ಗ್ಯಾರಂಟಿಗಳು ಜಾರಿಯಲ್ಲಿ ಇದ್ರೂ ಕೂಡ ಯಾಕೆ ಜನ ನಮ್ಮ ಕೈ ಹಿಡಿದಿಲ್ಲ, ಈ ಎಲ್ಲದ್ರ ಬಗ್ಗೆ ರಿಪೋರ್ಟ್ ಕೊಡಿ ಅಂತಲೂ ಕೂಡ ಕೇಳಿದಾರಂತೆ. ಸೊ ಹಾಗಾಗಿ ಈ ವಿಚಾರವೂ ಕೂಡ ಸಹಜವಾಗಿ ಚರ್ಚೆಗೆ ಬರುತ್ತೆ. ಇನ್ನು DCM DK ಶಿವಕುಮಾರ್ ಆಗಲಿ, CM ಸಿದ್ದರಾಮಯ್ಯ ಅವರಾಗಲಿ ಈಗಾಗಲೇ ಹೋಗಿದ್ದಾರೆ ದೆಹಲಿಗೆ. ಬೆಂಗಳೂರಿನ HAL ಮೂಲಕ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಸೊ ಇವತ್ತು 11 ಗಂಟೆಗೆ ನಡೆಯಲಿರುವಂಥ ಈ ಒಂದು ಸಭೆ, ಅದಾದ ನಂತರ ಸಂಜೆ ಸಂಸದೀಯ ಮಂಡಳಿಯ ಸಭೆ ಕೂಡ ಕರೆದಿದ್ದಾರೆ. ಇಲ್ಲಿ ವಿಪಕ್ಷ ನಾಯಕನ ಆಯ್ಕೆ ಬಗ್ಗೆಯೂ ಕೂಡ ಚರ್ಚೆ ಆಗುವಂಥ ಎಲ್ಲ ಸಾಧ್ಯತೆಗಳಿವೆ. ಯಾಕಂದರೆ ರಾಹುಲ್ ಗಾಂಧಿ ಅಷ್ಟು ಒಲವಿಲ್ಲ ವಿಪಕ್ಷ ನಾಯಕನಾಗೋದಕ್ಕೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಮಾಹಿತಿ. ಸೊ ಹಾಗಾಗಿ ಇನ್ಯಾರನ್ನ ಮಾಡಬೇಕು, ಯಾರನ್ನ ಇಂಡಿಯಾ ಮೈತ್ರಿಕೂಟದಲ್ಲಿ ಈಗ ಬೆಂಬಲವನ್ನು ಕೊಡ್ತಾರೆ, ಯಾರಾದರೆ ಒಳ್ಳೆಯದು ಅನ್ನುವಂಥದ್ರ ಬಗ್ಗೆ ಅವರೇನು ಹೇಳ್ತಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗಬೇಕು. ಪ್ರಮುಖವಾಗಿ CWCಯಲ್ಲಿ ಇದೆಲ್ಲ ತೀರ್ಮಾನಗಳಾಗಬೇಕಾಗತ್ತೆ. ಸೊ ಹಾಗಾಗಿ ಈಗ 11 ಗಂಟೆಗೆ ಸಭೆಯನ್ನು ಕರೆದಿದ್ದಾರೆ. ಇನ್ನು ರಾಹುಲ್ ಗಾಂಧಿಗೆ ವಿಪಕ್ಷ ನಾಯಕನ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಆಗಬೇಕು ಅಂತ ಹೇಳಿ ಮಾತಾಡಿದ್ದಾರೆ ಪರಮೇಶ್ವರ್ ಅವರು. ಜೊತೆಗೆ ಇಂಡಿಯಾ ಒಕ್ಕೂಟ ಇದನ್ನು ತೀರ್ಮಾನಿಸುತ್ತೆ, ಇಂಡಿಯಾ ಒಕ್ಕೂಟ ಅದನ್ನು ತೀರ್ಮಾನ ಮಾಡ್ತಾರೆ ಅಂತ ಹೇಳಿ ರಾಹುಲ್ ಗಾಂಧಿಯವರು ಕೂಡ ಹೋರಾಟ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಪಾದಯಾತ್ರೆ ಎಲ್ಲ ಮಾಡಿದಂಥವ್ರು ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಇವತ್ತು ಪರಮೇಶ್ವರ್ ಮಾತಾಡಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಅದನ್ನು ಪಕ್ಷ ತೀರ್ಮಾನ ಮಾಡಬೇಕು ಮತ್ತು ಇಂಡಿಯಾ ಅಲಯನ್ಸ್ ತೀರ್ಮಾನ ಮಾಡಬೇಕು. ಅದನ್ನು ಮಾಡ್ತಾರೆ. ಅದರ ನಮ್ಮೆಲ್ಲರ ಆಸೆ ಇರ್ತಕ್ಕಂಥದ್ದು. ಅವರು ಹೋರಾಟ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಪಾದಯಾತ್ರೆ ಮಾಡೋದರ ಮೂಲಕ ಜನಸಮುದಾಯಕ್ಕೆ ಈ ದೇಶದ ಸಮಸ್ಯೆಗಳನ್ನು ಅರ್ಥೈಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮತ್ತು ಈಗ 100 ಸೀಟುಗಳು ಬರೋದಕ್ಕೆ ಅವರು ಕೂಡ ಹೆಚ್ಚಿನ ಅಂಶ ಕಾರಣೀಭೂತರಾಗಿದ್ದಾರೆ. ಹಾಗಾಗಿ ನಮ್ಮೆಲ್ಲರ ಆಸೆ ಅವರು ವಿರೋಧ ಪಕ್ಷದ ನಾಯಕರಾಗಬೇಕು. ಜ್ವಲಂತ ಸಮಸ್ಯೆಗಳು ದೇಶದಲ್ಲಿ ಇರ್ತಕ್ಕಂಥದ್ದನ್ನು ಏನು ಪಾರ್ಲಿಮೆಂಟ್ನಲ್ಲಿ ಲೋಕಸಭೆಯಲ್ಲಿ ಅವರು ಆ ಸಮಸ್ಯೆಗಳನ್ನು ಎತ್ತಬೇಕಾಗ್ತದೆ. ಅದರಿಂದ ಅವರು ಆದರೆ ಒಳ್ಳೆಯದು. ಅವರಿಗೆ ವೈಯಕ್ತಿಕವಾಗಿ ಕೂಡ ಇವತ್ತು ದೆಹಲಿಯಲ್ಲಿ CWC ಮೀಟಿಂಗ್ ಇದೆ. ಇನ್ನೇನು 11 ಗಂಟೆಗೆ ಅಶೋಕ ಹೋಟೆಲ್ನಲ್ಲಿ ಆರಂಭವಾಗುತ್ತೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಪ್ರಸನ್ನ ಇದ್ದಾರೆ, ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ಪ್ರಸನ್ನ, ಈಗ ಇನ್ನೇನು 11 ಗಂಟೆಗೆ ಸಭೆ ಕೂಡ ಆರಂಭವಾಗಬೇಕು. ಇವತ್ತಿನ ಒಂದು ಸಭೆಯ ಪ್ರಾಮುಖ್ಯತೆ ಬಗ್ಗೆ ನಾವು ಆಗಲೂ ಕೂಡ ಮಾತಾಡ್ತಾ ಇದ್ವಿ. ಒಂದು ಸೋಲಿನ ಒಂದು ಪರಾಮರ್ಶೆ, ಯಾಕೆ ಕಮ್ಮಿ ಸೀಟ್ಗಳು ಬಂದವು ಅನ್ನುವಂಥದ್ರ ಬಗ್ಗೆನೂ ಆಗಿರ್ಬೋದು. ಜೊತೆಗೆ ವಿಪಕ್ಷ ನಾಯಕನ ಆಯ್ಕೆಯ ವಿಚಾರವೂ ಆಗಿರ್ಬೋದು. ವಿಪಕ್ಷ ನಾಯಕನಿಗೆ ರಾಹುಲ್ ಗಾಂಧಿ ಒಲವಿಲ್ಲ ಅಂದರೆ ಯಾರಿದ್ದಾರೆ ರೇಸ್ನಲ್ಲಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆ ಆಗುವಂಥ ಸಾಧ್ಯತೆಗಳಿವೆ. ಪ್ರಸನ್ನ. ಹೌದು ರೆಹಮಾನ್, ಇವತ್ತು ಕಾಂಗ್ರೆಸ್ನ ಕಾರ್ಯಕಾರಿ ಸಮಿತಿಯ ಸಭೆಯನ್ನ ನಿಗದಿ ಮಾಡಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಕಾಂಗ್ರೆಸ್ನ CWC ಮೀಟಿಂಗ್ ಪ್ರಾರಂಭ ಆಗುತ್ತೆ. ರಾಜ್ಯದಿಂದಲೂ ಕೂಡ BK ಹರಿಪ್ರಸಾದ್, CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿದಂತೆ ಪ್ರಮುಖ ನಾಯಕರು ಮತ್ತು ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಅವರು ಕೂಡ ಇವತ್ತಿನ CWC ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ನ ಅತಿ ಮುಖ್ಯವಾದಂತಹ ನಿರ್ಣಯಗಳನ್ನ CWC ಮೀಟಿಂಗ್ ನಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಈಗ ರಾಜ್ಯಗಳ ವರದಿಗಳನ್ನ ತರಿಸಿಕೊಳ್ಳುವಂತಹ ರಾಹುಲ್ ಗಾಂಧಿ ಅವರು ಪ್ರಮುಖವಾಗಿ ಎಲ್ಲೆಲ್ಲಿ ತಮಗೆ ಸೋಲಾಯಿತು ಮತ್ತು ಎಲ್ಲಿ ಗೆಲ್ಲುವುದಕ್ಕೆ ಕಾರಣವಾದಂತಹ ಅಂಶಗಳೇನು ಅನ್ನುವಂಥದ್ದನ್ನ ಸುದೀರ್ಘವಾದಂತಹ ಒಂದು ಪರಾಮರ್ಶೆಯನ್ನ ಮಾಡಲಿಕ್ಕಿದ್ದಾರೆ. ಇದರ ಜೊತೆಗೆ ಮುಂಬರುವಂತಹ ಹೋರಾಟದ ರೂಪುರೇಷೆ ಸಿದ್ಧಪಡಿಸೋದಕ್ಕೂ ಕೂಡ CWC ಪ್ರಮುಖವಾದಂತಹ ವೇದಿಕೆ ಆಗುತ್ತೆ. ಇಲ್ಲಿ ಬೇರೆ ಬೇರೆ ರಾಜ್ಯಗಳ ಪರಿಸ್ಥಿತಿ ಏನಿತ್ತು, ಆಡಳಿತದಲ್ಲಿ ಇದ್ದಾಗಲೂ ಕೂಡ ಕೆಲವೊಂದು ರಾಜ್ಯಗಳಲ್ಲಿ ಹಿನ್ನಡೆ ಆಗೋದಕ್ಕೆ ಏನು ಕಾರಣ ಅನ್ನುವಂಥದ್ರ ಸೋಲಿನ ಪರಾಮರ್ಶೆ ಕೂಡ ಬಹುದೊಡ್ಡ ಮಟ್ಟಿಗೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಕಾಂಗ್ರೆಸ್ನ ನಾಯಕರು ಕರ್ನಾಟಕ ಮತ್ತು ತೆಲಂಗಾಣದ ಮೇಲೆ ಬಹುದೊಡ್ಡ ವಿಶ್ವಾಸವನ್ನು ಇಟ್ಟಿದ್ರು. ಕನಿಷ್ಠ ಡಬಲ್ ಡಿಜಿಟ್ ನಂಬರ್ನ ಅಲ್ಲಿ ರೀಚ್ ಆಗ್ತೀವಿ ಎನ್ನುವಂತಹ ರೀತಿಯ
ಬೆಳವಣಿಗೆಗಳು ಪ್ರಾರಂಭಿಕ ಹಂತದಲ್ಲಿ ಕಂಡು ಬಂದಿತ್ತು. ಆದರೆ ಫಲಿತಾಂಶ ಬಂದ ನಂತರ ಇದು ಎಲ್ಲವೂ ಕೂಡ ಉಲ್ಟಾ ಆಗಿದೆ ಮತ್ತು ಕೆಲವೊಂದು ಕಾಂಗ್ರೆಸ್ನ ಸಚಿವರ ಕ್ಷೇತ್ರಗಳಲ್ಲಿಯೇ ತೀವ್ರವಾದಂತಹ ಹಿನ್ನಡೆ ಆಗಿರುವಂಥದ್ದು. ಇದೇ ರೀತಿಯ ಪರಿಸ್ಥಿತಿ ಹಲವು ರಾಜ್ಯಗಳಲ್ಲೂ ಕೂಡ ಇದೆ. ಕಾಂಗ್ರೆಸ್ ಇವತ್ತು ತಾನು ವಿಶ್ವಾಸದಿಂದ ಹೇಳ್ಕೊಳ್ತಾ ಇರಬಹುದು 99 ಸ್ಥಾನಗಳನ್ನ ಗೆದ್ದಿದ್ದೀನಿ ಅಂತ, ಆದರೆ ಕೇವಲ ಇಷ್ಟಕ್ಕೆ ಸೀಮಿತ ಆದರೆ ಸಾಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಅಪ್ರಾಪ್ರಿಯೇಟ್ ಟೈಮಲ್ಲಿ ಅಪ್ರಾಪ್ರಿಯೇಟ್ ಹೆಜ್ಜೆಯನ್ನು ಇಡ್ತೀವಿ ಅಂತೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಅದಕ್ಕೆ ಬೇಕಾ ಅಂತ ಒಂದಷ್ಟು ಪೂರ್ವ ಸಿದ್ಧತೆಗಳನ್ನ ತಯಾರಿಗಳನ್ನ ಕಾಂಗ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ. ಇದರ ಜೊತೆಗೆ ಇವತ್ತು ಸಂಜೆ 5:30ಕ್ಕೆ ಕಾಂಗ್ರೆಸ್ ಪಕ್ಷದ ಸಂಸದೀಯ ನಾಯಕರ ಪಕ್ಷದ ಸಭೆ ಕೂಡ ಇದೆ. ಇಲ್ಲಿಯೂ ಕೂಡ ವಿರೋಧ ಪಕ್ಷದ ನಾಯಕನು ಯಾರು ಆಗಬಹುದು ಅನ್ನೋದಕ್ಕೆ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತ ಸಾಧ್ಯತೆ ಇದೆ. ಸದ್ಯದ ಮಟ್ಟಿಗೆ ರಾಹುಲ್ ಗಾಂಧಿಯೇ ವಿರೋಧ ಪಕ್ಷದ ನಾಯಕನಾಗಬೇಕು ಅನ್ನುವಂತಹ ಒತ್ತಡ ಎಲ್ಲ ಸಂಸದರಿಂದ ಕೂಡ ವ್ಯಕ್ತ ಆಗ್ತಿದ್ರು ಕೂಡ ರಾಹುಲ್ ಗಾಂಧಿ ಅವರು ನೇರವಾಗಿ ಆ ಸ್ಥಾನವನ್ನು ಅಲಂಕರಿಸೋದಕ್ಕೆ ನೇರವಾಗಿ ಸಿದ್ಧರಿಲ್ಲ ಮತ್ತು ಬೇರೆಯವರ ಹೊಣೆಗಾರಿಕೆಯನ್ನ ಹೊರಿಸೋದಕ್ಕೂ ಕೂಡ ಅವರು ಒಂದಷ್ಟು ಮನಸ್ಸನ್ನ ಮಾಡ್ತಾ ಇದ್ದಾರೆ. ತಾವು ವಿರೋಧ ಪಕ್ಷದ ನಾಯಕನಾಗೋದಕ್ಕಿಂತ ಹೊರಗಿದ್ದು ಪಕ್ಷದ ಸಂಘಟನೆಗೆ ದುಡಿಯೋದಕ್ಕೆ ಹೆಚ್ಚು ಒಲವನ್ನ ತೋರಿಸ್ತಾ ಇದ್ದಾರೆ ಎನ್ನುವಂತಹ ಅಭಿಪ್ರಾಯಗಳು ಮತ್ತು ಚರ್ಚೆಗಳು ನಡೀತಾ ಇದ್ದಾವೆ. ಈ ಕಾರಣಕ್ಕೋಸ್ಕರ ಅಕಸ್ಮಾತ್ ರಾಹುಲ್ ಗಾಂಧಿ ಖಡಾಖಂಡಿತವಾಗಿ ತಾನು ವಿರೋಧ ಪಕ್ಷ ನಾಯಕ ಆಗೋದೇ ಇಲ್ಲ ಅನ್ನೋದೇ ಆಗಿದ್ರೆ ಆ ಸ್ಥಾನಕ್ಕೆ ಯಾರು ಸೂಕ್ತ ಅನ್ನೋದನ್ನು ಕೂಡ ಸಿಡಬ್ಲ್ಯೂಸಿ ಸಭೆಯಲ್ಲಿ ಒಂದು ಸುತ್ತಿನ ಚರ್ಚೆ ಆಗುತ್ತೆ. ಆ ಸಭೆಯ ಚರ್ಚೆಯ ನಿರ್ಣಯಗಳನ್ನ ಬಹುತೇಕ ಸಂಸದೀಯ ಪಕ್ಷದ ಸಭೆಯಲ್ಲೂ ಕೂಡ ಮಂಡಿಸುವಂತಹ ಸಾಧ್ಯತೆಗಳಿದ್ದಾವೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರಸನ್ನ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.